ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಸೊ ಇವತ್ತಿನ ಟಾಪಿಕ್ ಏನಂದರೆ, ಗ್ರ್ಯಾಜುಯೇಟ್ ಆಗೋದು ಇಂಪಾರ್ಟೆಂಟಾ ಅಥವಾ ನಾಲೆಡ್ಜ್ನ ಗೇನ್ ಮಾಡೋದು ಇಂಪಾರ್ಟೆಂಟಾ ಅಂತ ನೋಡೋಣ. ಸೊ ಇದರಲ್ಲಿ ಗ್ರ್ಯಾಜುಯೇಟ್ ಪೀಪಲ್ ಏನು ಮಾಡಿರ್ತಾರೆ ಅಂದರೆ, ಅವರು ಫಾರ್ಮಲ್ ಎಜುಕೇಷನ್ನ ಕಂಪ್ಲೀಟ್ ಮಾಡಿರ್ತಾರೆ ಮತ್ತು ಒಂದು ಕಾಲೇಜಿಂದ ಒಂದು ಡಿಗ್ರಿ ಅನ್ನೋ ಸರ್ಟಿಫಿಕೇಟ್ನ ತೊಗೊಂಡಿರ್ತಾರೆ. ಸೊ ಅವ್ರನ್ನ ನಾವು ಗ್ರ್ಯಾಜುಯೇಟ್ ಪೀಪಲ್ ಅಂತ ಕರೀತಾರೆ. ಆದರೆ ನಾಲೆಡ್ಜಬಲ್ ಪೀಪಲ್ ಏನು ಮಾಡಿರ್ತಾರೆ ಅಂದರೆ, ಅವರು ಕೆಲವು ಸಲ ಗ್ರ್ಯಾಜುಯೇಟ್ ಆಗೋದಕ್ಕೆ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ, ರಿಯಲ್ ವರ್ಲ್ಡಲ್ಲಿ ಇನ್ವಾಲ್ವ್ ಆಗಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ನ ಅರ್ಥ ಮಾಡಿಕೊಂಡು ಅವರು ಅಲ್ಲಿಂದ ನಾಲೆಡ್ಜ್ನ ಗೇನ್ ಮಾಡ್ತಾರೆ. ಸೊ ಅವರು ನಾಲೆಡ್ಜಬಲ್ ಪರ್ಸನ್ಸ್ ಆಗಿರ್ತಾರೆ. ನಾನು ತುಂಬ ಜನ ಡಿಗ್ರಿ ಸ್ಟೂಡೆಂಟ್ಸ್ಗಳನ್ನ ನೋಡಿರ್ತೀನಿ, ಅಥವಾ ಯಾರ್ಯಾರು ಡಿಗ್ರಿ ಮಾಡಿಕೊಂಡು ಕಾಮರ್ಸ್ ತೊಗೊಂಡಿರ್ತಾರೋ ಅವರೆಲ್ಲ ಏನು ಅಂತಂದರೆ, ನಾನು ಏತಕ್ಕೆ ನೀನು ಇದನ್ನು ಓದ್ತಿದ್ದೆ ಅಂದರೆ, ತುಂಬ ಜನ ಹೇಳೋದು ನನಗೆ ಇದನ್ನು ಓದಿದ್ರೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ಈ ಮಾರ್ಕ್ಸ್ ಚೆನ್ನಾಗಿ ಬಂತಂದರೆ ನನಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, ಅದರಿಂದ ನನಗೆ ಒಳ್ಳೆ ಜಾಬ್ ಸಿಗುತ್ತೆ, ನನ್ನ ಲೈಫ್ ಸೆಟಲ್ ಆಗುತ್ತೆ ಅಂತ ಯೋಚನೆ ಮಾಡಿರ್ತಾರೆ. ಆದರೆ ಅಲ್ಲಿ ಅವ್ರೇನು ಮಾಡಿರ್ತಾರೆ ಅಂದರೆ, ಅಲ್ಲಿ ಓದ್ತಾ ಇರೋದು ನನಗೆ ರಿಯಲ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಾನು ಅದು ನನಗೆ ನಿಜವಾಗ್ಲೂ ಅವಶ್ಯಕತೆ ಬರುತ್ತಾ, ಆ ಥರ ಏನೂ ಯೋಚನೆ ಮಾಡೋದಿಲ್ಲ. ಅವ್ರಿಗೆ ಸಿಲೆಬಸಲ್ಲಿ ಕೊಟ್ಟಿರ್ತಾರೆ. ಸೊ ಸಿಲೆಬಸ್ನ ಓದಿ ಅದನ್ನು ಅರ್ಥ ಮಾಡ್ಕೊತಾರೆ ಮತ್ತು ಅದನ್ನು ಮಾರ್ಕ್ಸಲ್ಲಿ ಬರೀತಾರೆ, ಮಾರ್ಕ್ಸ್ ತೊಗೊತಾರೆ. ಅದಾದಮೇಲೆ ಅದನ್ನು ಮರ್ತೋಗ್ತಾರೆ. ಆದರೆ ಅವ್ರಿಗೆ ರಿಯಲ್ ವರ್ಲ್ಡಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಗೊತ್ತೇ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ತುಂಬ ಜನ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಬ್ಯಾಲೆನ್ಸ್ ಶೀಟ್ನ ಮಾಡೋದು ಮತ್ತು ಅಕೌಂಟಿಂಗ್ನ ಮಾಡೋದನ್ನು ಹೇಳ್ಕೊಟ್ಟಿರ್ತಾರೆ. ಅದೇ ಅವ್ರಿಗೆ ರಿಯಲ್ ಲೈಫಲ್ಲಿ ಬಂತು ಅಂದರೆ ಅವ್ರ ಮನೆ ಬಜೆಟ್ನ ಬರೆಯೋದಕ್ಕೆ ಸಹ ಅವ್ರಿಗೆ ಬರ್ತಾ ಇರೋದಿಲ್ಲ. ಸೊ ಅವ್ರೇನು ಅಂದ್ಕೊಂಡಿರ್ತಾರೆ, ಸಿಲೆಬಸಲ್ಲಿ ಹೇಳ್ಕೊಡೋದು ಬರೀ ಎಕ್ಸಾಮಿಗೆ ಮಾತ್ರ ಅಂತ ಅಂದ್ಕೊಂಡು ಅವರು ಆ ಎಕ್ಸಾಮ್ ಬರೆದಿದ ತಕ್ಷಣ ಅವ್ರು ಏನು ಹೇಳ್ಕೊಟ್ಟಿರ್ತಾರೋ ಅದನ್ನೆಲ್ಲ ಮರ್ತೋಗ್ತಾರೆ, ಅಥವಾ ಅದನ್ನು ಅವಶ್ಯಕತೆ ಇಲ್ಲ ಅಂತ ಬಿಟ್ಟಾಕ್ತಾರೆ. ಅದೇ ನಾಲೆಡ್ಜಬಲ್ ಪೀಪಲ್ಗಳು ಏನು ಮಾಡ್ತಾರೆ ಅಂದರೆ, ಅವರು ಯಾವುದೇ ವಿಷಯನ ಕಲ್ತ್ರೂ ಅವರು ಅದನ್ನು ಮಾರ್ಕ್ಸ್ ಬರುತ್ತೆ, ಅದರಿಂದ ನನಗೆ ಒಳ್ಳೆ ಡಿಗ್ರಿ ಸಿಗುತ್ತೆ ಅಂತ ಅವ್ರು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅವರು ಅದನ್ನು ಕಲಿಯೋದ್ರಿಂದ ಅವ್ರ ಲೈಫ್ಗೆ ಇಲ್ಲ ಅವ್ರು ಮಾಡ್ತಾರೋ ಕೆಲಸಕ್ಕೆ ಎಷ್ಟು ಯೂಸ್ ಆಗುತ್ತೆ ಮತ್ತು ಅದರಿಂದ ನಾನು ಫ್ಯೂಚರಲ್ಲಿ ಹೇಗೆ ಇಂಪ್ರೂವ್ ಆಗ್ಬೋದು ಅಂತ ನೋಡ್ತಾರೆ. ಗ್ರ್ಯಾಜುಯೇಟ್ ಪೀಪಲ್ಗಳು ಏನು ಮಾಡ್ತಾರೆ ಅಂದರೆ, ಅವರು ಫಸ್ಟು ಅವ್ರ ಸಿಲೆಬಸ್ನ ನೋಡ್ತಾರೆ. ಸೊ ಈ ಸಿಲೆಬಸ್ಸಲ್ಲಿ ಇಷ್ಟು ಟಾಪಿಕ್ಸ್ ಇದೆ, ನಾನು ಇಷ್ಟು ಟಾಪಿಕ್ಸ್ನ ಕವರ್ ಮಾಡಿದ್ರೆ ಇದರಲ್ಲಿ ನನಗೆ ಎಕ್ಸಾಮ್ ಕೊಡ್ತಾರೆ, ನಾನು ಈ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನನಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ, ಇದರಿಂದ ನನಗೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ. ಸೊ ಅವರು ಅಷ್ಟನ್ನು ಮಾತ್ರ ಯೋಚನೆ ಮಾಡ್ತಾರೆ. ಆದರೆ ನಾಲೆಡ್ಜಬಲ್ ಪೀಪಲ್ಗಳು ಅದೇ ಸಿಚುವೇಷನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅಂದರೆ, ಈ ಸಿಲೆಬಸ್ಸಲ್ಲಿರೋ ಯಾವ ಟಾಪಿಕ್ಗಳು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸೊ ಆ ಟಾಪಿಕ್ನ ಕಲಿಯೋದ್ರಿಂದ ನನ್ನ ಲೈಫಲ್ಲಿ ಏನು ಇಂಪ್ರೂವ್ ಆಗುತ್ತೆ, ಸೊ ಈ ಥರ ಯೋಚನೆ ಮಾಡ್ತಾರೆ. ಇದು ನಿಮಗೆ ರಿಯಲ್ ವರ್ಲ್ಡಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ, ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅವರಿಬ್ಬರು ಕಾಮರ್ಸ್ ಓದ್ತಿರ್ತಾರೆ, ಅಥವಾ ಒಬ್ಬ ನಾರ್ಮಲ್ ಪೀಪಲ್ ಇರ್ತಾನೆ, ಅವನು ಬಿಸ್ನೆಸ್ ಮಾಡ್ತಿರ್ತಾನೆ. ಸೊ ಇಲ್ಲಿ ಡಿಗ್ರಿ ಸ್ಟೂಡೆಂಟ್ ಹೇಗೆ ಯೋಚನೆ ಮಾಡ್ತಾನೆ ಅಂದರೆ, ನಾನು ಅಕೌಂಟಿಂಗ್ನ ಕಲಿತಾ ಇದ್ದೀನಿ ಅಥವಾ ಬ್ಯಾಲೆನ್ಸ್ ಶೀಟ್ನ ಅನಾಲಿಸಿಸ್ ಮಾಡೋದನ್ನು ಕಲಿತಾ ಇದ್ದೀನಿ ಅಂದರೆ, ಅವನ ಥಾಟ್ ಏನಿರುತ್ತೆ ಅಂದರೆ, ನಾನು ಅದನ್ನು ಕಲಿತು ಕರೆಕ್ಟಾಗಿ ಮ್ಯಾಥ್ಸ್ ಮಾಡಿದ್ರೆ ನನಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಮತ್ತು ನನಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾನೆ. ಅದೇ ರಿಯಲ್ ವರ್ಲ್ಡಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನು ಬ್ಯಾಲೆನ್ಸ್ ಶೀಟ್ನ ಕಲಿಯೋದು ಏನಕ್ಕೆ ಅಂದರೆ, ಅವ್ನ ಬಿಸ್ನೆಸ್ಸಲ್ಲಿ ಎಷ್ಟು ಅಮೌಂಟು ರೆವೆನ್ಯೂ ಆಗಿ ಬರ್ತಿದೆ ಮತ್ತು ಅದರಲ್ಲಿ ನನಗೆ ಪ್ರಾಫಿಟ್ ಎಷ್ಟು ಹೋಗ್ತಿದೆ ಮತ್ತು ನಾನು ಎಷ್ಟು ಎಕ್ಸ್ಪೆನ್ಸಸ್ನ ಮಾಡ್ತಾಯಿದ್ದೀನಿ, ಆ ಎಕ್ಸ್ಪೆನ್ಸ್ನ ಕಟ್ ಡೌನ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ಏನಾಗಿದೆ ಅಂದರೆ, ಇಬ್ಬರು ಕಲಿತಿರೋ ಕಾನ್ಸೆಪ್ಟು ಬ್ಯಾಲೆನ್ಸ್ ಶೀಟೇ ಆಗಿರುತ್ತೆ. ಆದರೆ ಅವರಿಬ್ಬರು ಅದನ್ನು ಯೂಸ್ ಮಾಡ್ಕೊತಿರೋ ವೇ ಆಗಲಿ ಮತ್ತು ಅವರು ಅದನ್ನು ರಿಯಲ್ ವರ್ಲ್ಡಲ್ಲಿ ಇಂಪ್ಲಿಮೆಂಟ್ ಮಾಡೋ ವೇ ಆಗಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬ ಏನು ಮಾಡ್ದ, ಮಾರ್ಕ್ಸ್ಗೋಸ್ಕರ ಓದ್ದ. ಸೊ ಆ ಮಾರ್ಕ್ಸ್ ಬರ್ತಿದ್ದಂಗೆ ಅವನು ಆ ಕಾನ್ಸೆಪ್ಟನ್ನ ಮತ್ತು ಅದರದ್ದು ಇಂಪಾರ್ಟೆನ್ಸ್ನ ಮತ್ತು ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಅನ್ನೋ ಕಾನ್ಸೆಪ್ಟನ್ನೇ ಮರ್ತೋಗ್ಬಿಡ್ತಾನೆ. ಆದರೆ ರಿಯಲ್ ವರ್ಲ್ಡ್ ಬಿಸ್ನೆಸ್ ಮ್ಯಾನ್ ಏನು ಮಾಡಿರ್ತಾನೆ, ಆ ಬ್ಯಾಲೆನ್ಸ್ ಶೀಟ್ನ ಕಲಿತು ಅವನು ಅದರಿಂದ ಲೈಫ್ನ ಹೆಂಗೆ ಅಪ್ಗ್ರೇಡ್ ಮಾಡೋದು ಮತ್ತು ಅದರಿಂದ ಬಿಸ್ನೆಸ್ನ ಹೆಂಗೆ ಇಂಪ್ರೂವ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಸೊ ಇವೆರಡು ತುಂಬಾ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಆಗಿರುತ್ತೆ. ಅವರಿಗೆ ಗ್ರ್ಯಾಜುಯೇಟ್ ಪೀಪಲ್ಗಳು ಅವ್ರ ನಾಲೆಡ್ಜ್ನ ಯಾವಾಗಲೂ ಬೌಂಡ್ರಿಯಿಂದ ಅಳಿತಿರ್ತಾರೆ. ಅದು ಹೇಗೆ ಅಂದರೆ, ಅವ್ರ ಸಿಲೆಬಸ್ಸಲ್ಲಿ ಆ ಟಾಪಿಕ್ ಇತ್ತು ಅಂದರೆ ಮಾತ್ರ ಅದು ಇಂಪಾರ್ಟೆಂಟ್ ಅಂತ, ಅವ್ರ ಸಿಲೆಬಸ್ಸಲ್ಲಿ ಆ ಟಾಪಿಕ್ ಇಲ್ಲ ಅಂದರೆ ಅದು ನಮಗೆ ಇಂಪಾರ್ಟೆಂಟೇ ಇಲ್ಲ, ಸೊ ನಾವು ಅದನ್ನು ಕಲ್ತಿಲ್ಲ ಅಂದ್ರೂ ಚೆನ್ನಾಗಿ ಏನೂ ಆಗೋದಿಲ್ಲ ಅಂತ ಯೋಚನೆ ಮಾಡ್ತಾರೆ. ಆದರೆ ನಾಲೆಡ್ಜಬಲ್ ಪರ್ಸನ್ಗಳು ಏನು ಮಾಡ್ತಾರೆ ಅಂದರೆ, ಅದು ಅವ್ರಿಗೆ ಇಂಪಾರ್ಟೆಂಟಾ, ಅವ್ರ ಬಿಸ್ನೆಸ್ ಅದು ಇಂಪ್ರೂವ್ ಆಗ್ತಿದೆ ಅಂದರೆ ಅದು ಎಂಥದೇ ವಿಷಯ ಆದ್ರೂ ಅವ್ರು ಕಲಿಯೋದಕ್ಕೆ ಫೋಕಸ್ ಮಾಡ್ತಾರೆ ಮತ್ತು ಅದನ್ನು ಚೆನ್ನಾಗಿ ಕೂಡ ಕಲಿತಾರೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ನೀವು ಆ್ಯಸ್ ಎ ಸ್ಟೂಡೆಂಟು ನೀವೀಗ ಯಾವುದೋ ಒಂದು ಟಾಪಿಕ್ನ ಕಲಿಬೇಕು ಅಂದರೆ ಏನು ಮಾಡ್ತೀರಾ,
ನೀವು ನಿಮ್ಮ ಸಿಲೆಬಸ್ಸು ಓದ್ತೀರಾ, ನಿಮ್ಮ ಯಾವ್ದಾದ್ರು ಒಂದು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡ್ತೀರಾ, ಇಲ್ಲ ಕಾಲೇಜಲ್ಲಿ ಸ್ಕೂಲಲ್ಲಿ ಪಾಠ ಮಾಡ್ತಾರೆ ಅದನ್ನು ಓದ್ತೀರಾ, ಇಲ್ಲ ನಿಮಗೆ ಯಾವ್ದಾದ್ರು ಒಂದು ಯೂಟ್ಯೂಬ್ ಚಾನಲಲ್ಲಿ ಆ ಟಾಪಿಕ್ ಅಂದರೆ ಏನು, ಆ ಟಾಪಿಕ್ನ ಅಲ್ಲಿ ಇರೋ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಆದರೆ ಇಲ್ಲಿ ನಾಲೆಡ್ಜಬಲ್ ಪರ್ಸನ್ಗಳು ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನು ಅದೇ ಟಾಪಿಕ್ನ ಯಾವ ಥರ ಕಲಿತಾನೆ ಅಂದರೆ, ಅವನು 4 ಜನನ ಹತ್ರ ಮೀಟ್ ಆಗ್ತಾನೆ. ಈಗ ಅವ್ನಿಗೆ ಯಾವುದೋ ಒಂದು ಬಿಸ್ನೆಸ್ನ ಕಲಿಬೇಕು ಅಂತ ಇರುತ್ತೆ. ಆ ಬಿಸ್ನೆಸ್ನ ಅವನು ಹೇಗೆ ಮಾಡ್ತಾನೆ ಅಂದರೆ, ಆ ಬಿಸ್ನೆಸ್ ಆಲ್ರೆಡಿ ಮಾಡ್ತಿರೋರ ಹತ್ರ ಹೋಗ್ತಾನೆ, ಅಲ್ಲಿ 4 ಜನನ ಮೀಟ್ ಆಗ್ತಾನೆ, ಅಲ್ಲಿ ಅವನಿಗೆ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ, ಆಮೇಲೆ ನೆಟ್ವರ್ಕ್ನ ಬಿಲ್ಡ್ ಮಾಡ್ಕೊತಾನೆ, ಮತ್ತು ಆ ಬಿಸ್ನೆಸ್ಸನ್ನು ಹೇಗೆ ಮಾಡೋದು ಮತ್ತು ಆ ಬಿಸ್ನೆಸ್ಸಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ, ಹೀಗೆ ಅವನು 4 ಜನದ ಹತ್ರ ಮಾತಾಡಿ ಆ ಬಿಸ್ನೆಸ್ ಬಗ್ಗೆ ಕಲಿತಾನೆ. ಅದೇ ಓದಿರೋರು ಏನು ಮಾಡ್ತಾನೆ ಅಂದರೆ ಬರೀ ಸಿಲೆಬಸ್ನ ಓದ್ತಾರೆ, ಅವ್ರಿಗೆ ಅದ್ರದ್ದು ರಿಯಲ್ ವರ್ಲ್ಡ್ ಇಂಪಾರ್ಟೆನ್ಸ್ ಏನಂತಲೇ ಗೊತ್ತಿರೋದಿಲ್ಲ. ಆದರೂ ಅದನ್ನು ಓದಿ ಬರೀ ಅದು ಮಾರ್ಕ್ಸ್ಗೋಸ್ಕರ ಮಾಡ್ತಾರೆ ಹೊರತು ಅವರು ಅದರಿಂದ ರಿಯಲ್ ವರ್ಲ್ಡಲ್ಲಿ ಏನೂ ಕಲಿಯೋದೇ ಇಲ್ಲ. ಇವಾಗ ಇಮ್ಯಾಜಿನ್ ಮಾಡಿ, ಇಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಈ ವರ್ಷ ಕಾಲೇಜಿಂದ ಪಾಸ್ಔಟ್ ಆಗಿದ್ದಾರೆ ಅಂತ. ಸೊ ಅದರಲ್ಲಿ ಒಬ್ಬ ನಾಲೆಡ್ಜ್ಗೋಸ್ಕರ ಕೆಲಸ ಮಾಡೋದಕ್ಕೆ ಹೋಗ್ತಾನೆ, ಇನ್ನೊಬ್ಬ ಏನು ಮಾಡ್ತಾನೆ ಅಂದರೆ ಜಸ್ಟ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅದಕ್ಕೋಸ್ಕರ ನನಗೆ ಒಂದು ಕೆಲಸ ಬೇಕು ಅಂತ ಯೋಚನೆ ಮಾಡಿ ಇಬ್ಬರು ಒಂದೊಂದು ಕೆಲಸಕ್ಕೆ ಸೇರ್ಕೊತಾರೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಗ್ರ್ಯಾಜುಯೇಟ್ ಆಗಿರೋನು ಮತ್ತು ಬರೀ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡೋನು ಅವನೇನು ಮಾಡ್ತಾನೆ ಅಂದರೆ, ನಂದು ಇವಾಗ ಗ್ರ್ಯಾಜುಯೇಷನ್ ಆಗಿದೆ, ನನಗೆ ಇವಾಗ ಕೆಲಸ ಸಿಕ್ಕಿದೆ, ಸೊ ನಾನು ಇದನ್ನು ಮಾಡ್ಕೊಂಡು ಹೋಗ್ತೀನಿ, ನನಗೆ ಕಲಿಯೋದಕ್ಕೆ ಏನೂ ಇಲ್ಲ, ನಾನು ಕಲ್ತಿರೋದು ಇವಾಗ ಅವ್ರೇನು ಹೇಳ್ಕೊಡ್ತಾರೋ ಅದನ್ನು ಮಾಡ್ಕೊಂಡೋದ್ರೆ ಸಾಕು ಅಂತ ಅಲ್ಲಿ ಅವನು ಕಲಿಯೋದಕ್ಕೆ ಹೋಗೋದಿಲ್ಲ ಮುಂದಕ್ಕೆ. ಸೊ ಅವನು ಡಿಗ್ರಿ ಕಲ್ತಿರೋದನ್ನೇ ಫುಲ್ ಸ್ಟಾಪ್ ಕೊಟ್ಬಿಟ್ಟು ಅದ್ರ ಮುಂದಕ್ಕೇನು ಕಲಿಯೋದಕ್ಕೆ ಹೋಗಲ್ಲ. ಅದೇ ನಾಲೆಡ್ಜಬಲ್ ಪರ್ಸನ್ ಅವನೇನು ಮಾಡ್ತಾನೆ ಅಂದರೆ, ಈಗ ನಾನು ಡಿಗ್ರಿ ಮಾಡಿ ಈ ಕೆಲಸ ತೊಗೊಂಡಿದ್ದೀನಿ, ಈ ಕೆಲಸದಲ್ಲಿ ನಾನು ಯಾವ್ಯಾವ ಹೊಸ ಸ್ಕಿಲ್ನ ಕಲಿಬೋದು, ಸೊ ಇಲ್ಲಿ ಕಲ್ತಿರೋದನ್ನು ನಾನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದರಿಂದ ಏನಾಗುತ್ತೆ ಅಂದರೆ, ಅವನು ಇವತ್ತು ಅದೇ ಸಂಬಳಕ್ಕೆ ಕೆಲಸ ಮಾಡ್ತಿರ್ತಾನೆ, ನಾಳೆ ಒಂದಿನ ಅವ್ನ ಸ್ಕಿಲ್ ಇಂಪ್ರೂವ್ ಆಗ್ತಿದೆ ಅಂದರೆ ಅವನಿಗೆ ಬೇರೆ ಕಡೆ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಅವನೇನು ಮಾಡ್ತಾನೆ ಅಂದರೆ ಬೇರೆ ಕಡೆಗೆ ಜಂಪ್ ಆಗ್ತಾನೆ, ಇಲ್ಲಾಂದರೆ ಅವನಿಗೆ ಅಲ್ಲೇ ಒಳ್ಳೆ ಸ್ಯಾಲ್ರಿನ ಹೈಕ್ ಮಾಡ್ತಾರೆ. ಅದೇ ಬರೀ ಕೆಲಸ ಮಾಡಿಕೊಂಡು ಯಾವುದೇ ಹೊಸ ಸ್ಕಿಲ್ನ ಕಲಿಯದಲ್ಲೇ ಬರೀ ಅವನು ಕಾಲೇಜಲ್ಲಿ ಏನು ಕಲ್ತಿರ್ತಾನೋ ಅಷ್ಟೇ ಇಟ್ಕೊಂಡಿದ್ರೆ ಅವನಿಗೆ ಎಲ್ಲೂ ಗ್ರೋ ಆಗೋದಿಲ್ಲ. ನೆಕ್ಸ್ಟು 8 to 10 ಇಯರ್ಸಲ್ಲಿ ಆ ಸ್ಕಿಲ್ಸ್ ಎಲ್ಲ ಔಟ್ಡೇಟ್ ಆಗೋಗಿರುತ್ತೆ. ಅದೇ ಈಗ ಹೊಸ ಸ್ಕಿಲ್ ಕಲ್ತಿರೋನು ಎಜುಕೇಷನ್ಸ್ ಮಾಡಿ ಅಲ್ಲಿಂದ ಬಂದಮೇಲೆ ಈಗ ರಿಯಲ್ ವರ್ಲ್ಡಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ AI ಅಂದರೆ ಹೆಂಗೆ, AIನ ಹೆಂಗೆ ಯೂಸ್ ಮಾಡ್ಕೋಬೇಕು, ಆಮೇಲೆ ಮೀಟಿಂಗ್ಸಲ್ಲಿ ಹೆಂಗೆ ಮಾತಾಡಬೇಕು, ಹೇಗೆ ಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು, ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ಟೀಮ್ನ ಬಿಲ್ಡ್ ಮಾಡಬೇಕು, ಹೇಗೆ ಒಂದು ಟೀಮ್ನ ಲೀಡ್ ಮಾಡಬೇಕು, ಹೀಗೆ ಹೊಸ ಹೊಸ ಸ್ಕಿಲ್ನ ಕಲಿತಿರ್ತಾನೆ. ಸೊ ಇವನು ಕಲ್ತಿರೋದ್ರಿಂದ ಅವನಿಗೆ ಆಪರ್ಚುನಿಟೀಸ್ ಜಾಸ್ತಿ ಬರ್ತಾ ಇರುತ್ತೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಅವನು ಲೈಫ್ ಲಾಂಗ್ ಕಲಿಯೋದಕ್ಕೆ ರೆಡಿ ಇದ್ದ, ಸೊ ಅವನೀಗ ಹೊಸ ಹೊಸ ಸ್ಕಿಲ್ನ ಕಲಿತ, ಸೊ ಅದರಿಂದ ಅವನು ಇಂಪ್ರೂವ್ ಆಗ್ತಾ ಹೋದ. ಅದೇ ಎಜುಕೇಷನ್ ಮಾತ್ರ ಅಂತ ಕಲ್ತಿರೋನು ಅವನು ಯಾವತ್ತೂ ಇಂಪ್ರೂವ್ನೇ ಆಗಲಿಲ್ಲ, ಅಲ್ಲೇ ಸ್ಟಾಪ್ ಆಗಿಬಿಟ್ಟ. ಇಲ್ಲಿ ನಾನು ಎಜುಕೇಷನ್ ಮಾಡೋದು ತಪ್ಪು, ಯಾರೂ ಸ್ಕೂಲ್ಗೆ ಹೋಗಬೇಡಿ, ಕಾಲೇಜ್ಗೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ. ಸೊ ನಾನಿಲ್ಲಿ ಹೇಳೋದಕ್ಕೂ ಹೋಗ್ತಾ ಇರೋದೇನೆಂದರೆ ಸಿಂಪಲ್ ವಿಷಯ. ಸೊ ಇವಾಗ ನೀವು ಗ್ರ್ಯಾಜುಯೇಟ್ ಆಗೋದು ಹೇಗೆ ಅಂದರೆ, ನಿಮ್ಮ ಮನೆಗೆ ನೀವೊಂದು ಹೊಸ ಮೊಬೈಲ್ನ ತರೋ ಥರ. ಸೊ ನೀವು ಆ ಗ್ರ್ಯಾಜುಯೇಟ್ ಆಗ್ತಿದ್ದಂಗೆ ನಿಮ್ಗೆ ಏನು ಅನಿಸುತ್ತೆ, ಫ್ರೆಶ್ ಫೀಲ್ ಆಗುತ್ತೆ, ಸೇಮ್ ಅದೇ ಥರ ಮೊಬೈಲು ಫೀಲ್ ಆಗ್ತಾ ಇರುತ್ತೆ. ಸೊ ಆದರೆ 1 ತಿಂಗಳು 2 ತಿಂಗಳಾದಮೇಲೆ ನೀವು ಮೊಬೈಲ್ನ ಹೇಗೆ ಅಪ್ಡೇಟ್ ಮಾಡ್ತೀರೋ ಅದೇ ರೀತಿ ನೀವು ಗ್ರ್ಯಾಜುಯೇಟ್ ಆದಮೇಲೂ ಸಹ ನಿಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊತಾ ಇರಬೇಕು. ಏಕೆಂದರೆ ನೀವು ಹೇಗೆ ಮೊಬೈಲ್ನ ಅಪ್ಡೇಟ್ ಮಾಡಿ ಆ ಮೊಬೈಲಲ್ಲಿ ಹೊಸ ಹೊಸ ಫೀಚರ್ಸ್ನ ನೀವು ಯೂಸ್ ಮಾಡೋದಕ್ಕೆ ಕಲಿತು ಹಾಗೆ ಗ್ರೋ ಆಗ್ತಿರ್ತೀರೋ, ಸೇಮ್ ಅದೇ ಥರ ನೀವು ನಿಮ್ಮ ಲೈಫ್ನ ಅಪ್ಗ್ರೇಡ್ ಮಾಡಿ ಹೊಸ ಹೊಸ ಸ್ಕಿಲ್ಸ್ನ ಕಲಿತು ಮುಂದೆ ಹೋಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವೀಗ ಮೊಬೈಲ್ನ ಹೊಸ್ದಾಗಿ ತಂದಾಗ ಹೇಗೆ ಇಟ್ಕೊಂಡಿರ್ತೀರೋ ಹಾಗೆ ಇಟ್ಕೊಂಡಿರ್ತೀರ, ಯಾವುದೇ ಅಪ್ಡೇಟ್ ಮಾಡೋದಿಲ್ಲ, ಯಾವುದೇ ಫೀಚರ್ಸ್ನ ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ ಅಂದರೆ ನಿಮಗೆ ಅದೇ 2 ತಿಂಗಳು 3 ತಿಂಗಳು ಅಥವಾ ಒಂದು 6 ತಿಂಗಳು ಆಗ್ತಿದ್ದಂಗೆ ನಿಮ್ಗೆ ಏನು ಅನಿಸುತ್ತೆ, ಈ ಮೊಬೈಲು ತುಂಬ ಔಟ್ಡೇಟು, ಈ ಮೊಬೈಲ್ ಸರಿ ಇಲ್ಲ, ನಾನು ಹೊಸ ಮೊಬೈಲ್ನ ತೊಗೋಬೇಕಂತ ಅಂದ್ಕೊಂಡಿರ್ತೀರ. ಸೇಮ್ ಅದೇ ಥರ ನಿಮ್ಮ ರಿಯಲ್ ಲೈಫಲ್ಲೂ ಆಗುತ್ತೆ. ನೀವು ಯಾವುದೇ ಹೊಸ ಸ್ಕಿಲ್ನ ಕಲ್ತಿಲ್ಲ ಅಂದರೆ ನಾಳೆ ಇನ್ನೊಬ್ಬ ಹೊಸ ಸ್ಕಿಲ್ನ ಕಲಿತು ನಿಮ್ಮನ್ನ ರೀಪ್ಲೇಸ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸೇಮ್ ಇದೇ ಥರನೇ ನಮ್ಮ ರಿಯಲ್ ಲೈಫಲ್ಲೂ ಆಗ್ತಾ ಇರುತ್ತೆ. ಸೊ ನಾವು ಅದನ್ನು ಯಾವಾಗಲೂ ಫೋಕಸ್ ಮಾಡಿ ಯಾವಾಗಲೂ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕು. ಮತ್ತು ಇಲ್ಲಿ ಡಿಗ್ರಿ ತಪ್ಪು ಅಂತ ಹೇಳ್ತಿಲ್ಲ. ಸೊ ಆ ಡಿಗ್ರಿನ ನಿಮ್ಮ ಲೈಫ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತೊಗೋಬೇಕು. ಮತ್ತು ಈ ಡಿಗ್ರಿ ಇದ್ರೇ ನಿಮಗೆ ಒಂದು ಕಂಪ್ನಿಲಾಗಲಿ ಎಲ್ಲಾದರೂ ಒಂದು ಕಡೆ ಕೆಲಸ ತೊಗೋಬೇಕಂದ್ರೆ ಈ ಡಿಗ್ರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಈ ಡಿಗ್ರಿನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನೋಡಿ, ಈ ಸ್ಟಾರ್ಟಿಂಗ್ ಪಾಯಿಂಟನ್ನು ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಮುಂದೆ ಹೋಗಬೇಕಂದ್ರೆ ನಿಮಗೆ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವಲ್ಲಿ ಹೊಸ ವಿಷಯಗಳನ್ನ ಏನೇನು ಕಲಿತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಈ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಯಾವಾಗಲೂ ಇರೋಕ್ಕೆ ಹೋಗಬೇಡಿ. ಈ ಸ್ಟಾರ್ಟಿಂಗ್ ಪಾಯಿಂಟ್ನ ಜಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಯೂಸ್ ಮಾಡಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ಅಪ್ಸ್ಕಿಲ್ ಆಗಿ ಮುಂದೆ ಹೋಗೋದ್ರ ಬಗ್ಗೆನೇ ಯೋಚನೆ ಮಾಡಿ. ನೀವು ನಿಮ್ಮ ಲೈಫಲ್ಲಿ ಈ ಗ್ರ್ಯಾಜುಯೇಷನ್ ಮತ್ತು ನಾಲೆಡ್ಜ್ನ ತುಂಬ ಇಂಪಾರ್ಟೆಂಟಾಗಿ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಅದನ್ನು ಹುಷಾರಾಗಿ ಸಹ ಮಾಡಬೇಕು. 100% ಫೋಕಸ್ ಗ್ರ್ಯಾಜುಯೇಷನ್ ಮೇಲೇ ಮಾಡಿದ್ರೆ ನಿಮಗೆ ನಾಲೆಡ್ಜ್ ಗೇನ್ ಆಗೋದಿಲ್ಲ. ಸೊ ನಿಮಗೆ ಬರೀ ಥಿಯರಿ ನಾಲೆಡ್ಜಿಂದ ಏನೂ ಯೂಸ್ ಆಗೋದಿಲ್ಲ. ಸೊ ನೀವು 100% ನೀವು ನಾಲೆಡ್ಜ್ ಮೇಲೇ ಫೋಕಸ್ ಮಾಡಿದ್ರೆ ನಿಮಗೆ ಏನೇ ನಾಲೆಡ್ಜ್ ಇದ್ರೂ ನಿನಗೆ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿನ್ನ ಎಲ್ಲೂ ಅಪಾಯಿಂಟೇ ಮಾಡ್ಕೊಳ್ಳೋದಿಲ್ಲ. ಸೊ ನೀವು ಈಗ ಎಲ್ಲ ಕಲ್ತಿರ್ತೀರ, ಎಲ್ಲ ಸ್ಕಿಲ್ಲು ಏನೇನು ಐಟಿಗೆ ಬೇಕೋ ಎಲ್ಲ ಕಲ್ತಿರ್ತೀರ, ಆದರೆ ನಿಮ್ಮ ಹತ್ರ ಇಂಜಿನಿಯರಿಂಗ್ ಅನ್ನೋ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮಗೆ ಅಲ್ಲಿ ಕೆಲಸನೇ ಕೊಡೋದಿಲ್ಲ. ಸೊ ಆವಾಗ ನಿಮಗೆ ಎಷ್ಟೇ ಸ್ಕಿಲ್ಸ್ ಇದ್ರೂ ಅದು ನಿಮಗೆ ಯೂಸ್ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಿ ಅಂದರೆ ಈ ಗ್ರ್ಯಾಜುಯೇಷನ್ ಮತ್ತು ನಾಲೆಡ್ಜ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡಿ. ಎರಡಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕೋ ಆ ಎರಡು ಇಂಪಾರ್ಟೆನ್ಸ್ನ ಕೊಡಿ. ಸೊ ಅದರಿಂದ ಮಾತ್ರ ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಂದನ್ನೇ ಫೋಕಸ್ ಮಾಡಿದ್ರೆ ಯಾವುದೂ ಸಾಧ್ಯ ಆಗೋದಿಲ್ಲ. ಮುಂದೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಗ್ರ್ಯಾಜುಯೇಷನ್ ಆಗಿದ ತಕ್ಷಣ ನಾನು ಕಲಿಯೋದೆಲ್ಲ ಮುಗಿದೋಯ್ತು, ಇನ್ನು ಮುಂದೆ ಕಲಿಯೋದು ಏನೂ ಇಲ್ಲ ಅಂತ ಅಂದ್ಕೋಬೇಡಿ. ಆ ಗ್ರ್ಯಾಜುಯೇಷನ್ನು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ಆ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ತಿದ್ದಂಗೆ ನೀವು ಮುಂದೆ ಅದನ್ನು ಕಲಿತು ಅದರಿಂದ ಅಪ್ಡೇಟ್ ಆಗಿ ಮುಂದೆ ಹೋಗೋದಕ್ಕೆ ನೋಡಿ. ಸೊ ಯಾವಾಗಲೂ ಕಲಿಯೋದಕ್ಕೆ ರೆಡಿ ಆಗಿರಿ, ಮತ್ತು ಅದನ್ನು ಕಲ್ತಿರೋದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಿಕೊಂಡು ಹೇಗೆ ಬೆಟರ್ ಆಗಬೇಕು ಅಂತ ನೋಡ್ತಾ ಹೋಗಿ. ಸೊ ಥ್ಯಾಂಕ್ ಯು.